ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಹೊಸ ಪ್ಲೇಲಿಸ್ಟಲ್ಲಿ ನಾವು ಸೆಕೆಂಡ್ ಪಿ ಯುದು ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಲರ್ನ್ ಚಾಪ್ಟರ್ ಒನ್ ಬೈ ಒನ್. ದ ಫಸ್ಟ್ ಚಾಪ್ಟರ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಈ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅಂತ ಸ್ಟಿಲ್ ನಮಗೆ ಗೊತ್ತಿಲ್ಲ. ಏನಕ್ಕಂತ ಹೇಳಿದರೆ ಬೋರ್ಡಿಂದ ನಮಗೆ ಬ್ಲೂ ಪ್ರಿಂಟ್ನ ರಿಲೀಸ್ ಮಾಡಿಲ್ಲ. So without wasting the time, we will learn all the chapters. The first chapter we have exception handling. First chapter we have exception handling in ಪೈಥಾನ್. ಏನು ಎಕ್ಸೆಪ್ಷನ್ ಅಂತ ಹೇಳಿದರೆ, ಏನಕ್ಕೆ ನಾವು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದರೆ, ಸಿಂಟ್ಯಾಕ್ಸ್ ಎರರ್ ಅಥವಾ ಎರರ್. ಫಸ್ಟು ನಮಗೆ ಎಕ್ಸೆಪ್ಷನ್ನ ನಾವು ಏನಕ್ಕೆ ಬೇಕು ಅಂತ ಹೇಳಿದರೆ, ನಮ್ಮದು ಪ್ರೋಗ್ರಾಮಲ್ಲಿ ನಮಗೆ ಏನು ಕ್ರಿಯೇಟ್ ಆಗುತ್ತೆ, ಎರರ್ ಕ್ರಿಯೇಟ್ ಆಗುತ್ತೆ. ಯಾವಾಗ ನಮ್ಮದು ಪ್ರೋಗ್ರಾಮಲ್ಲಿ ಎರರ್ ಕ್ರಿಯೇಟ್ ಆಗುತ್ತೆ, ಯಾವಾಗ ನಮ್ಮದು ಪ್ರೋಗ್ರಾಮಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ಅವಾಗ ಏನು ಕ್ರಿಯೇಟ್ ಆಗುತ್ತೆ, ಎರರ್ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ನಮಗೆ ಗೊತ್ತು, ವಿ ಹ್ಯಾವ್ ವೆರೈಟಿ ಆಫ್ ಎರರ್ಸ್. ನೀವು ಫಸ್ಟ್ ಪಿ ಯು ಅಲ್ಲೇ ಕಲ್ತಿದ್ದೀರಾ, ನಮಗೆ ಬೇರೆ ಬೇರೆ ಥರ ಎರರ್ಸ್ ಎಕ್ಕರಾಗುತ್ತೆ ಅಂತ. ಇದರಲ್ಲಿ ಫಸ್ಟು ನಾವು ನೋಡೋದು ಸಿಂಟ್ಯಾಕ್ಸ್ ಎರರ್. ಏನು ಸಿಂಟ್ಯಾಕ್ಸ್ ಎರರ್ ಅಂತ ಹೇಳಿದರೆ, ಯಾವಾಗ ನಾವು ಒಂದು ರೂಲ್ಸ್ನ ಫಾಲೋ ಮಾಡಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು, ಅವಾಗ ಏನು ಅಕ್ಕರಾಗುತ್ತೆ, ಎರರ್ ಅಕ್ಕರಾಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ, ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತೀವಿ. ಎರರಿಗೂ ಮತ್ತು ಎಕ್ಸೆಪ್ಷನಿಗೂ ಏನು ಲಿಂಕ್ ಅಂತ ಹೇಳಿದರೆ, ಎರರ್ ಅಂತ ಹೇಳಿದರೆ ಏನು, ನಮಗೆ ಮಿಸ್ಟೇಕ್. ಯಾವಾಗ ನಮ್ಮದು ಪ್ರೋಗ್ರಾಮಲ್ಲಿ ಮಿಸ್ಟೇಕ್ ಆಗುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಎರರ್ ಅಂತ ಹೇಳ್ತೀವಿ. ಯಾವಾಗ ನಮ್ಮದು ಪ್ರೋಗ್ರಾಮಲ್ಲಿ ಮಿಸ್ಟೇಕ್ ಆಯಿತು ಅಂತ ಹೇಳಿದರೆ, ಪ್ರೋಗ್ರಾಮ್ ಅಲ್ಲೇ ಏನಾಗ್ಬಿಡುತ್ತೆ, ನಮಗೆ ಸ್ಟಾಪ್ ಆಗುತ್ತೆ. ಫರ್ದರ್ ಅದೇನಾಗಲ್ಲ, ಅದು ಎಕ್ಸಿಕ್ಯೂಟ್ ಆಗಲ್ಲ. ಮಧ್ಯದಲ್ಲೇ ಪ್ರೋಗ್ರಾಮ್ ಏನಾಗ್ಬಿಡುತ್ತೆ, ಅದು ಸ್ಟಾಪ್ ಆಗುತ್ತೆ. ಫರ್ದರ್ ಏನಾಗಲ್ಲ, ಅದು ಎಕ್ಸಿಕ್ಯೂಟ್ ಆಗಲ್ಲ. ದಟ್ ಈಸ್ ಅ ಪ್ರಾಬ್ಲಮ್. ಅದೇನಾಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಎರರ್ ಅಕ್ಕರಾದ ತಕ್ಷಣ ನಮ್ಮದು ಕಂಪ್ಯೂಟರ್ ಪ್ರೋಗ್ರಾಮ್ ಏನಾಗುತ್ತೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಸ್ಟಾಪ್ ಆಗಿಬಿಡತ್ತೆ. ದಟ್ ಫರ್ದರ್ಸ್ ಏನಾಗಲ್ಲ, ಅದು ಕಂಟಿನ್ಯೂ ಆಗಲ್ಲ. ಎರರ್ಸಲ್ಲಿ ನಾವು ಬೇಸಿಕ್ಕಾಗಿ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳಿದ್ರೇನು, ಯಾವಾಗ ನಾವು ಪರ್ಟಿಕ್ಯುಲರ್ ರೂಲ್ಸ್ನ ಫಾಲೋ ಮಾಡಲ್ಲ. ಎರರ್ಸ್ ಆರ್ ಡಿಟೆಕ್ಟೆಡ್ ವೆನ್ ವಿ ನಾಟ್ ಫಾಲೋ ದ ರೂಲ್ಸ್ ಆಫ್ ದ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ನಾವು ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದರೆ, ಅವಾಗ ಏನಾಗುತ್ತೆ, ಎರರ್ ಅಕ್ಕರ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ, ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಆ್ಯನ್ ಪಾರ್ಸಿಂಗ್ ಎರರ್. ಅದನ್ನು ನಾವೇನಂತ ಹೇಳ್ತೀವಿ, ಪಾರ್ಸಿಂಗ್ ಎರರ್ ಅಂತಲೂ ಹೇಳ್ತೀವಿ. ವಿ ವಿಲ್ ಸಿ ಏನಾಗುತ್ತೆ, ನಮ್ಮದು ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅಲ್ಲ, ಆವಾಗ ಯು ಕ್ಯಾನ್ ಸಿ ಹಿಯರ್ ಎಕ್ಸೆಪ್ಷನ್ ಅಂತ ಹೇಳಿದ್ರೇನು, ಇಟ್ ಈಸ್ ಎ ಪೈಥಾನ್ ಆಬ್ಜೆಕ್ಟ್ ದಟ್ ರೆಪ್ರೆಸೆಂಟ್ಸ್ ಆ್ಯನ್ ಎರರ್. ನಾನು ಮೊದಲೇ ಹೇಳಿದ್ದೆ, ಯಾವಾಗ ನಮಗೆ ಎರರ್ ಅಕ್ಕರಾಗುತ್ತೆ, ಮಿಸ್ಟೇಕ್ ಅಕ್ಕರಾಗುತ್ತೆ, ಅಲ್ಲೇ ನಮ್ಮದು ಪ್ರೋಗ್ರಾಮ್ ಏನಾಗುತ್ತೆ, ಅಲ್ಲೇ ಸ್ಟಾಪ್ ಆಗುತ್ತೆ. ಎಕ್ಸೆಪ್ಷನ್ ಏನು ಮಾಡುತ್ತೆ, ಎಕ್ಸೆಪ್ಷನ್ ಈಸ್ ಆಲ್ಸೋ ಎನ್ ಪೈಥಾನ್ ಆಬ್ಜೆಕ್ಟ್. ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅದು ಎರರ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಸ್ಟು ನಮ್ಮದು ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ, ನಮ್ಮದು ಪ್ರೋಗ್ರಾಮಲ್ಲಿ ಪ್ರಾಬ್ಲಮ್ ಅಕ್ಕರಾಗುತ್ತೆ. ಪ್ರಾಬ್ಲಮ್ ಅಕ್ಕರ್ ಆದ ತಕ್ಷಣ ನಾವು ಎಕ್ಸೆಪ್ಷನ್ನ ಏನು ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಎಕ್ಸೆಪ್ಷನ್ನ ಥ್ರೋ ಮಾಡ್ತೀವಿ, ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತೀವಿ. ದಿಸ್ ಇಸ್ ದ ಪ್ರೋಸೆಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ನಲ್ಲೇ ಇದೇ ನಾವು ಕಲಿತಿರೋದು. ಪ್ರಾಬ್ಲಮ್ ಅಕ್ಕರ್ ಆಗುತ್ತಲ್ಲ, ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಪ್ರಾಬ್ಲಮ್ ಅಕ್ಕರ್ ಆಗಿದ್ರೂ ನಾವು ಪ್ರೋಗ್ರಾಮ್ ಕಂಪ್ಲೀಷನ್ ಆಗಿ ಹೇಗೆ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂತ ವಿ ಆರ್ ಗೋಯಿಂಗ್ ಟು ಲರ್ನ್ ಇಟ್ ಇನ್ ದಿಸ್ ಚಾಪ್ಟರ್. ವಿ ವಿಲ್ ಸಿ ಆ್ಯನ್ ಎಕ್ಸಾಂಪಲ್. ಒಂದು ಪೈಥಾನ್ ಪ್ರೋಗ್ರಾಮಲ್ಲಿ ನಾವು ಎಕ್ಸಾಂಪಲ್ನ ನೋಡೋದು, ನಮ್ಮದು ಹೇಗೆ ವರ್ಕ್ ಆಗುತ್ತೆ ಅಂತ. ಪೈಥಾನ್ನ ಓಪನ್ ಮಾಡಿದ್ದೀನಿ ಇಲ್ಲೇ. ವಿಲ್ ಗೋ ಟು ದ ಸ್ಕ್ರಿಪ್ಟಿಂಗ್ ಮೋಡ್. ಹಿಯರ್ ಐ ವಿಲ್ ಟೈಪ್ ಹಿಯರ್ a is equal to 10 print a is equal to a. a is equal to a. ಇಲ್ಲೇನು ಪ್ರಿಂಟ್ ಮಾಡುತ್ತೆ, a ವ್ಯಾಲ್ಯೂ ನಾನು ಪ್ರೊವೈಡ್ ಮಾಡಿದ್ದೀನಿ 10 ಅಂತ. a is equal to a ಅಂತ ಅದೇನು ಮಾಡುತ್ತೆ, ನಮಗೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ. ವಿಲ್ ರನ್ ದ ಪ್ರೋಗ್ರಾಮ್. 1 2 3. ಸಿ ಔಟ್ಪುಟ್ ಏನು ತೋರಿಸ್ತಿದೆ, ನಮಗೆ 10 ಅಂತ ತೋರಿಸ್ತಾ ಇದೆ. ಅದೇ ನಾನು ಪ್ರೋಗ್ರಾಮಲ್ಲಿ ಐ ವಿಲ್ ರೈಟ್ ಹಿಯರ್ b is equal to 20 print b is equal to ಏನು ಡಿಸ್ಪ್ಲೇ ಮಾಡಬೇಕು, ನನಗೆ b ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು. ನಾವು ವಿ ವಿಲ್ ರನ್ ದ ಪ್ರೋಗ್ರಾಮ್.
ಎ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಿದೆ, ನಮಗೆ ಬಿ ವ್ಯಾಲ್ಯೂ ನಮಗೆ ಡಿಸ್ಪ್ಲೇ ಮಾಡ್ತಾಯಿದೆ. ನಮ್ಮದು ಏನು ಕಂಪ್ಲೀಟ್ ಪ್ರೋಗ್ರಾಮ್ ಇದೆ, ಕಂಪ್ಲೀಟ್ ಪ್ರೋಗ್ರಾಮ್ ಏನಾಗ್ತಾಯಿದೆ ಇಲ್ಲಿ ರನ್ ಆಗ್ತಾಯಿದೆ. ಪ್ರೋಗ್ರಾಮ್ ಏನಾಗ್ತಾಯಿದೆ ಇಲ್ಲಿ ಕಂಪ್ಲೀಷನ್ ಆಗ್ತಾಯಿದೆ. ಸಪೋಸ್ ನಾನು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ, ಇಲ್ಲಿ ನಾನು ಇನ್ವರ್ಟೆಡ್ ಕಾಮ ಕೊಟ್ಟಿಲ್ಲ. ನಾನು ಇಲ್ಲೇನಾಗಿದೆ, ನಂದು ಪ್ರೋಗ್ರಾಮಲ್ಲಿ ನಂದು ಮಿಸ್ಟೇಕ್ ಆಗಿದೆ, ಇನ್ವರ್ಟೆಡ್ ಕಾಮ ಕೊಟ್ಟಿಲ್ಲ. ನೌ ವಿ ವಿಲ್ ರನ್ ದ ಪ್ರೋಗ್ರಾಮ್. ಸೇ ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟ್ರಲ್ ಡಿಟೆಕ್ಟೆಡ್ ಅಟ್ ಲೈನ್ 2. ನಂದು ಪ್ರೋಗ್ರಾಮ್ ಏನಾಗ್ತಾಯಿಲ್ಲ, ಕಂಪ್ಲೀಷನ್ ಆಗ್ತಾಯಿಲ್ಲ. ಎಲ್ಲೋ ಒಂದು ಎರರ್ ನನಗೆ ಇಲ್ಲಾಗಿರೋದು, ಆದ ತಕ್ಷಣ ನಂದು ಏನಾಗ್ತಾಯಿಲ್ಲ, ಪ್ರೋಗ್ರಾಮು ಈ ಕಡೆ ಅದು ಎಕ್ಸಿಕ್ಯೂಟ್ ಆಗ್ತಾಯಿಲ್ಲ. ದಟ್ ಈಸ್ ಆ್ಯನ್ ಎರರ್. ಈ ಒಂದು ನಮಗೆ ಎರರ್ ಆದರೆ, ಎರರ್ ಅಕ್ಕರ್ ಆಗಿದೆ ಅಂತ ಹೇಳಿದ್ರು ನಮಗೆ ಏನು ಮಾಡಿಸ್ಬೇಕು, ನಾವು ಪ್ರೋಗ್ರಾಮ್ನ ಏನು ಪ್ರೋಗ್ರಾಮ್ ಇದೆ ಕಂಪ್ಲೀಟ್ ಏನು ಮಾಡಿಸ್ಬೇಕು, ನಾವು ರನ್ ಮಾಡಿಸ್ಬೇಕು. ಅದನ್ನೇ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ನೆಕ್ಸ್ಟ್ ಪಾರ್ಟ್. ಥ್ಯಾಂಕ್ ಯು.